ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಾ ವೇದಾಂತ ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಟೀಚರ್ ಸುಹಾಸ್. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ? ನಾವಿವತ್ತು ಸ್ಟ್ರಕ್ಚರ್ ಆಫ್ ಆಟಮ್ಸ್ ಅಲ್ಲಿ ಕಂಟಿನ್ಯೂ ಪಾರ್ಟ್ ಡಿಸ್ಕಷನ್ ಮಾಡೋಣ. ಓಕೆನಾ? ಆಲ್ ಎಕ್ಸೈಟೆಡ್? ಇವತ್ತಿನ ಸೆಷನ್ಗೆ ಹೋಗೋಕೆ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್. ಓಕೆನಾ? ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟು, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದು ಮಾತ್ರ ಮರಿಬೇಡಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇರುತ್ತೆ. ಓಕೆನಾ? ಆರ್ ಯು ಎಕ್ಸೈಟೆಡ್ ಫಾರ್ ಟುಡೇ ಸೆಷನ್? ಕಮ್ ಆನ್. ಹಾಗಾದ್ರೆ ಇವತ್ತಿನ ಸೆಷನ್ ಅಲ್ಲಿ ಏನೇನು ತಿಳ್ಕೊಳ್ಳೋಣ, ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಏನೇನು ಅಂತ ತಿಳ್ಕೊಳ್ಳೋಣ. ಓಕೆನಾ? ಟುಡೇ ಸೆಷನ್ ಅಲ್ಲಿ ನಾವು ನ್ಯೂಟ್ರಾನ್, ನಮ್ಗೆ ಗೊತ್ತು ನ್ಯೂಟ್ರಾನ್ ಬಗ್ಗೆ ಏನಿದೆ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದ್ರದ್ದು ಪ್ರಾಪರ್ಟೀಸ್ ಏನು ಅಂತ, ಹೇಗೆ ನ್ಯೂಟ್ರಾನ್ ಡಿಸ್ಕವರಿ ಆಯಿತು, ಇದರಲ್ಲಿ ಯಾವ ಕ್ವಶನ್ ಕೇಳ್ತಾರೆ ಎಕ್ಸಾಮ್ಗೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಓಕೆನಾ? ಹಾಗಾದ್ರೆ ಇವತ್ತಿನ ಸೆಷನ್ಗೆ ಹೋಗೋಕೆ ಮುಂಚೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನು? ವಾಟ್ ಇಸ್ ದ ಚಾರ್ಜ್ ಆಫ್ ನ್ಯೂಟ್ರಾನ್? ನ್ಯೂಟ್ರಾನ್ ಚಾರ್ಜ್ ಎಷ್ಟಿರ್ಬೋದು? ಕಮಾನ್ ಹೇಳಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಮೆಂಟ್ ಸೆಕ್ಷನಲ್ಲಿ ನ್ಯೂಟ್ರಾನ್ ಚಾರ್ಜ್ ಎಷ್ಟಿದೆ ಅಂತ ತಿಳಿಸಿ. ಓಕೆನಾ? ಯಾರ್ಯಾರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ, ನನ್ನ ಕಡೆಯಿಂದ ಅವ್ರಿಗೆ ಒಂದು ಸ್ಪೆಷಲ್ ಪ್ರೈಸ್ ಇದೆ. ಇವತ್ತಿನ ಪರ್ಟಿಕ್ಯುಲರ್ ಸೆಷನಲ್ಲಿ ಈ ನ್ಯೂಟ್ರಾನ್ದು ಮಾಸ್ ಏನು, ಚಾರ್ಜ್ ಏನು ಅಂತ ತಿಳ್ಕೊಳ್ಳೋಣ. ಇವತ್ತಿನ ಸೆಷನ್ಗೆ ಹೋಗೋಕೆ ಮುಂಚೆ ಕ್ವಿಕ್ಕಾಗಿ ಒಂದ್ಸಲಿ ರೀಕ್ಯಾಪ್ ಮಾಡೋಣ. ಓಕೆನಾ? ಕ್ವಿಕ್ಕಾಗಿ ರೀಕ್ಯಾಪ್ ಮಾಡೋಣ. ಏನು? ಎಸ್ಟರ್ಡೇ ಸೆಷನ್ಸಲ್ಲಿ ಏನು ಕಲ್ತಿದ್ದೋ, ಒಂದು ಆಟಮ್ಸಲ್ಲಿ ನಾವು ಆಟಮ್ನ ಒಂದು ಡಿವಿಷಬಲ್ ಮಾಡಿದ್ರೆ 3 ಪಾರ್ಟಿಕಲ್ಸ್ ಇರುತ್ತೆ. ಒಂದು ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್. ಅದರಲ್ಲಿ ಎಲೆಕ್ಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಬಗ್ಗೆ ತಿಳ್ಕೊಂಡು, ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಇರುತ್ತೆ, ಅದು ಒಂದು ರೇನ್ ಕೊಡುತ್ತೆ, ಆನೋಡ್ ರೇ, ಯಾವುದು ಕ್ಯಾಥೋಡ್ ರೇ ಅಲ್ವಾ? ಎಲೆಕ್ಟ್ರಾನ್ಸ್ನ ಡಿಸ್ಕವರಿ ಮಾಡಿದವರು ಯಾರು? ಜೆ ಥಾಮ್ಸನ್. ಯಾರು? ಜೆ ಥಾಮ್ಸನ್. ಮತ್ತೆ ಪ್ರೋಟಾನ್ನ ಡಿಸ್ಕವರಿ ಮಾಡಿದವರು ಯಾರು? ಯಾರು ಹೇಳಿ? ಜಿ ಗೋಲ್ಡ್ಸ್ಟೈನ್. ಯಾರು? ಜಿ ಗೋಲ್ಡ್ಸ್ಟೈನ್. ಕರೆಕ್ಟ್ ಅಲ್ವಾ? ಇವರು ಎಲೆಕ್ಟ್ರಾನ್ ಮತ್ತೆ ಪ್ರೋಟಾನ್ ಡಿಸ್ಕವರಿ ಮಾಡಿದ್ರು. ಯಾವ್ದು ಇದರಿಂದ? ಎಲೆಕ್ಟ್ರಾನ್ ಬಂದದ್ದು ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಇಂದ. ಡಿಸ್ಚಾರ್ಜ್ ಟ್ಯೂಬ್ ನ ಒಂದು ಹೈ ಪೊಟೆನ್ಷಿಯಲ್ 10,000 ವೋಲ್ಟ್ ಕರೆಂಟ್ ನ ಪಾಸ್ ಮಾಡಿದಾಗ ಅದು ಫ್ಲೋರೋಸೆನ್ಸ್ ಕೊಡ್ತು. ಮತ್ತೆ ಯಾವುದೋ ಒಂದು ರೇ ಎಮರ್ಜ್ ಆಗ್ತಿತ್ತು, ಆ ರೇನ ಕ್ಯಾಥೋಡ್ ರೇ ಅಂತ ಕರೆದ್ರು. ಮತ್ತೆ ಅದರಲ್ಲಿ ಒಂದು ಪಾರ್ಟಿಕಲ್ಸ್ ಇದೆ, ಆ ಪಾರ್ಟಿಕಲ್ಸ್ ನೆಗೆಟಿವ್ಲಿ ಚಾರ್ಜೆಡ್ ಪಾರ್ಟಿಕಲ್ಸ್ ಆಗಿರುತ್ತೆ, ಅದನ್ನ ಎಲೆಕ್ಟ್ರಾನ್ಸ್ ಅಂತ ಕರೆದ್ರು. ಅದೇ ರೀತಿ ಪ್ರೋಟಾನ್ಸ್ ಹೇಗಾಯ್ತು? ಅದೇ ಡಿಸ್ಚಾರ್ಜ್ ಟ್ಯೂಬ್ಗೆ ಗೋಲ್ಡ್ಸ್ಟೈನ್ ಅವರು ಮರ್ಕ್ಯೂರಿನ ಕನ್ಸಿಡರ್ ಮಾಡಿದ್ರು. ಮರ್ಕ್ಯೂರಿನ ಕನ್ಸಿಡರ್ ಮಾಡಿ ಒಂದು ಹೈಲಿ ಎಲೆಕ್ಟ್ರಿಕ್ ಕರೆಂಟ್ ನ ಪಾಸ್ ಮಾಡಿದಾಗ ಒಂದು ರೇ ಎಮಿಟ್ ಆಯ್ತು. ಆ ರೇನ ಕೆನಲ್ ರೇಸ್ ಆರ್ ಕ್ಯಾಥೋಡ್ ರೇಸ್ ಅಂತ ಕರೆದ್ರು. ಕರೆಕ್ಟ್ ಅಲ್ವಾ? ಕೆನಲ್ ರೇಸ್ ಅಥವಾ ಕ್ಯಾಥೋಡ್ ರೇಸ್ ಅಂತ ಕರೆದ್ರು. ಈ ರೀತಿ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಡಿಸ್ಕವರಿ ಆಯ್ತು, ಎಲೆಕ್ಟ್ರಾನ್ ಡಿಸ್ಕವರಿ ಆಯ್ತು. ಎಲೆಕ್ಟ್ರಾನ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಆಗಿರುತ್ತೆ, ಪ್ರೋಟಾನ್ ಪಾಸಿಟಿವ್ ಚಾರ್ಜ್ ಆಗಿರುತ್ತೆ ಅಂತ ತಿಳ್ಕೊಂಡು. ಹಾಗೆ ನ್ಯೂಟ್ರಾನ್ ಅಂದ್ರೆ ಏನು? ನಾವು ಫಸ್ಟ್ ಸೆಷನ್ ಅಲ್ಲೇ ನೋಡಿದಾಗ ಹೇಳ್ದು 3 ಇಂಪಾರ್ಟೆಂಟ್ ಸಬ್ಅಟಾಮಿಕ್ ಪಾರ್ಟಿಕಲ್ಸ್ ಇದೆ, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್. ನ್ಯೂಟ್ರಾನ್ಸ್ ಹೇಗೆ ಡಿಸ್ಕವರಿ ಆಯ್ತು ಅಂತ ತಿಳ್ಕೊಳ್ಳೋಣ. ನ್ಯೂಟ್ರಾನ್ಸ್ ಹೇಗೆ ಡಿಸ್ಕವರಿ ಆಯ್ತು ಅಂದ್ರೆ, ಈ ಸೈಂಟಿಸ್ಟ್ ಏನ್ ಮಾಡಿದ್ರಪ್ಪ ಅಂದ್ರೆ, ಅಟಾಮಿಕ್ ಮಾಸ್, ಇದು ಎಲೆಕ್ಟ್ರಾನ್ ಗೊತ್ತಾಯ್ತು, ಪ್ರೋಟಾನ್ ಗೊತ್ತಾಯ್ತು. ಆಗ ಏನ್ ಮಾಡಿದ್ರು ಅಂದ್ರೆ, ಒಂದು ಆಟಮ್ಸ್ ಎಷ್ಟು ಮಾಸ್ ಇರ್ಬೋದು, ಎಷ್ಟಿರ್ಬೋದು ಅಂತ ಎಕ್ಸ್ಪೆರಿಮೆಂಟ್ ಮುಖಾಂತರ ಪ್ರೂವ್ ಮಾಡಕ್ ಹೋದ್ರು. ಅವಾಗ ಏನಾಯ್ತು ಅಂದ್ರೆ, ಇವರು ಒಂದು ಅಬ್ಸರ್ವ್ ಮಾಡಿದ್ರು. ಬಟ್ ಅಟಾಮಿಕ್ ಮಾಸು ಎಕ್ಸೆಪ್ಟ್ ಹೈಡ್ರೋಜನ್ ಬಿಟ್ಟು ಬೇರೆ ಅಟಾಮಿಕ್ ಮಾಸು ಎಕ್ಸ್ಪೆಕ್ಟ್ಗಿಂತ 2 ಪಟ್ಟು ಜಾಸ್ತಿ ಇರ್ತಿತ್ತು. ಎಕ್ಸಾಂಪಲ್, ಈಗ ಈ ಹೈಡ್ರೋಜನ್ ಹೀಲಿಯಂನ ಕನ್ಸಿಡರ್ ಮಾಡ್ಕೊಂಡ್ರೆ ಹೈಡ್ರೋಜನ್ದು 1 to ಡಬಲ್, ಈಗ ನೆಕ್ಸ್ಟ್ ನಂಬರ್ ಇರೋದೇ ಹೀಲಿಯಂ ಅಲ್ವಾ? ಅದರಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಷ್ಟೇ ಇರ್ಬೇಕು. ಯಾಕಂದ್ರೆ ಆಟಮ್ಸ್ ನ್ಯೂಟ್ರಲಿ ಚಾರ್ಜ್ಡ್ ಅಲ್ವಾ? ನ್ಯೂಟ್ರಲಿ ಚಾರ್ಜ್ಡ್ ಆಗೋದ್ರಿಂದ 2 ಸೇರಿದ್ರೆ 4u ಬರಬೇಕು ಅಲ್ವಾ? 2 ಸೇರಿದ್ರೆ ಮಾಮೂಲಿ ಎಲೆಕ್ಟ್ರಾನ್ ಏನು ಮಾಸ್ನ ನೆಗ್ಲೆಕ್ಟ್ ಮಾಡ್ತೀವಿ, ಯಾಕಂದ್ರೆ ತುಂಬಾ ಕಡಿಮೆ ಇರೋ ಕಾರಣದಿಂದ. ಅದೇ ರೀತಿ ಪ್ರೋಟಾನ್ ಮಾಸ್ನ ನಾವು 2u ಇರೋದ್ರಿಂದ ನಾವು ಟೋಟಲ್ ಮಾಸ್ ಆಫ್ ದಿ ಆಟಮ್ ಎಷ್ಟಾಗುತ್ತೆ? 2e ಆಗುತ್ತೆ. ಬಟ್ ಆದ್ರೆ ಇಲ್ಲಿ ಏನಾಯ್ತು ಅಂದ್ರೆ, ಅದ್ರದ್ದು ಅಟಾಮಿಕ್ ಮಾಸು ಚೇಂಜ್ ಆಯ್ತು. ಅಟಾಮಿಕ್ ಮಾಸು 2u ಬಂದಿಲ್ಲ. ಆ ಕಾರಣಕ್ಕೆ ಅವರು ಏನಂತ ಕನ್ಫರ್ಮ್ ಮಾಡಿದ್ರು ಅಂತ ನೋಡೋಣ. ಯಾವ್ದಾವ್ದು ಎಕ್ಸಾಂಪಲ್ ತಗೊಂಡ್ರು? ಹೈಡ್ರೋಜನ್ ಮತ್ತೆ ಹೀಲಿಯಂ ಗ್ಯಾಸ್ ತಗೊಂಡ್ರು. ನಾವು ಹೈಡ್ರೋಜನ್ ಹೀಲಿಯಂ ಗ್ಯಾಸ್ ಕನ್ಸಿಡರ್ ಮಾಡಿದಾಗ ಹೈಡ್ರೋಜನ್ ಅಲ್ಲಿ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇದೆ? 1 ಇದೆ. 1 ಅಂದ್ರೆ 1 ನಂಬರ್ ಆಫ್ ಪ್ರೋಟಾನ್ಗೆ 1u. ಅದೇ ರೀತಿ ಹೀಲಿಯಂ ಅಲ್ಲಿ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇದೆ? 2 ಇದೆ. ಮಾಸ್ ಎಷ್ಟಾಗಬೇಕಾಗಿತ್ತು? 2u ಆಗಬೇಕಾಗಿತ್ತು. ಬಟ್ ಏನಾಯ್ತು? ಈ ಹೈಡ್ರೋಜನ್ ಮಾಸ್ ಇಸ್ ಈಕ್ವಲ್ ಟು 4 ಟೈಮ್ ಈ ಹೀಲಿಯಂ ಮಾಸ್ ಇತ್ತಲ್ಲ, ಈ ಹೀಲಿಯಂ ಮಾಸು ಹೈಡ್ರೋಜನ್ 4 ಪಟ್ಟು, ಕೇವಲ ಅದು ಏನಾಗಬೇಕಾಗಿತ್ತು? 2 ಪಟ್ಟು ಆಗಬೇಕಾಗಿತ್ತು. ಬಟ್ ಅದು 4 ಪಟ್ಟು ಜಾಸ್ತಿ ಆಯಿತು. ಈಗ ಹೇಗಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್, ಇದು ಹೈಡ್ರೋಜನ್ ಅನ್ಕೊಳ್ಳಿ, ಇದು ಹೀಲಿಯಂ ಅನ್ಕೊಳ್ಳಿ. ಇದ್ರದ್ದು ಅಣ್ಣ, ಹೈಡ್ರೋಜನ್ ಹೀಲಿಯಂ ಅಣ್ಣ. ಹೈಡ್ರೋಜನ್ಗಿಂತ ಹೀಲಿಯಮ್ಮು 2 ಪಟ್ಟು ದಪ್ಪ ಇತ್ತು. ಬಟ್ ಆದ್ರೆ ಏನಾಯ್ತು? ಹೀಲಿಯಂ ತೂಕ ಮಾಡಿದಾಗ ಅದು ಹೈಡ್ರೋಜನ್ಗಿಂತ 4 ಪಟ್ಟು ದಪ್ಪ ಇದೆ ಅಂತ ಮಾಸ್ ತೋರಿಸ್ತು. ಏನಾಯ್ತು ಹೇಳಿ ಮೈ ಡಿಯರ್ ಎಲೆಕ್ಟ್ರಾನ್ಸ್? 4 ಪಟ್ಟು ತೂಕ ಇದೆ ಅಂತ ತೋರಿಸ್ತು. ಯಾಕೆ ಅಂದ್ರೆ
ಆಟಮ್ ಒಳಗೆ ಇನ್ನೂ ಒಂದು ಪಾರ್ಟಿಕಲ್ ಇದೆ. ಇದರಿಂದ ಏನು ಕನ್ಕ್ಲೂಷನ್ ಬಂದರು ಅಂದರೆ ಸೈಂಟಿಸ್ಟು, ಓ ಆಟಮ್ ಒಳಗೆ ಇನ್ನೂ ಏನೋ ಇದೆ, ಅದರಿಂದ ಇದು ಸ್ಕ್ಯಾಟರ್ಡ್ ಆಗ್ತಿ, ಇನ್ನೂ ತೂಕ ಜಾಸ್ತಿ ಆಗ್ತಿದೆ. ಈ ರೀತಿ ನ್ಯೂಟ್ರಾನ್ನ ಡಿಸ್ಕವರಿ ಮಾಡಿದ್ರು. ಹಾಗಾದರೆ ಫಸ್ಟ್ ನ್ಯೂಟ್ರಾನ್ನ ಅಬ್ಸರ್ವ್ ಮಾಡಿದವ್ರು ಯಾರು? ನ್ಯೂಟ್ರಾನ್ ಇದೆ ಅಂತ ಹೇಳಿದವರು ಜೇಮ್ಸ್ ಚಾಡ್ವಿಕ್. ಎಷ್ಟರಲ್ಲಿ? 1932ರಲ್ಲಿ. ಯಾವ ಎಕ್ಸ್ಪೆರಿಮೆಂಟ್ ಮುಖಾಂತರ? ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಮುಖಾಂತರ, ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಮುಖಾಂತರ. ಹಾಗಾದ್ರೆ ಹೂ ಇಸ್ ದ ಫಾದರ್ ಆಫ್ ನ್ಯೂಟ್ರಾನ್? ಯಾರು ಫಾದರು? ಜೇಮ್ಸ್ ಚಾಡ್ವಿಕ್. ಹೂ ಇಸ್ ದ ಫಾದರ್ ಆಫ್ ಎಲೆಕ್ಟ್ರಾನ್? ಯಾರು ಎಲೆಕ್ಟ್ರಾನ್ ಅಬ್ಸರ್ವ್ ಮಾಡಿದವರು? ಜೆ ಥಾಮ್ಸನ್. ಕರೆಕ್ಟ್ ಅಲ್ವಾ? ಈ ರೀತಿ ನ್ಯೂಟ್ರನ್ ಇಂಟ್ರೊಡ್ಯೂಸ್ ಆಯಿತು. ಎಷ್ಟರಲ್ಲಿ? 1932. ನಮಗೆ ಸ್ವಾತಂತ್ರ್ಯ ಬರೋ ಮುಂಚೆ. ನಮ್ಮ ಸ್ವಾತಂತ್ರ್ಯ ಬಂದದೆಷ್ಟು? 1947 ಅಲ್ವಾ? ಹೇಗಾಯ್ತು ಅಂದ್ರೆ ಒಂದು ಆಟಮ್ಗೆ ಆಲ್ಫಾ, ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ ಅಂದ್ರೆ ಅದು ತುಂಬಾ ಜಾಸ್ತಿ ಮೂವ್ ಆಗುತ್ತೆ, ಅಂದ್ರೆ ಫುಲ್ ಸ್ಪೀಡಾಗಿ, ಸೇಮ್ KTM ಬೈಕ್ ತರ ಝುಯ್ ನುಗ್ಗುತ್ತೆ ಅಲ್ವಾ? ಆ ರೀತಿ ಒಂದು ಒಂದು ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ನ ಒಂದು ಬೆರಿಲಿಯಂ ಆಟಮ್ಗೆ ಅವರು ಬೊಂಬಾರ್ಡ್ ಮಾಡ್ತಾರೆ. ಬೊಂಬಾರ್ಡ್ ಮಾಡಿದಾಗ ಒಂದು ನ್ಯೂ ಪ್ರಾಡಕ್ಟ್ ಬರುತ್ತೆ. ನ್ಯೂ ಪ್ರಾಡಕ್ಟ್ ಜೊತೆ ಇನ್ನೊಂದು ನ್ಯೂ ಪ್ರಾಡಕ್ಟ್ ಬರುತ್ತೆ. ಆಬ್ಸಲ್ಯೂಟ್ಲಿ ಎರಡು ರಿಯಾಕ್ಷನ್ ಮಾಡ್ತಿದೆ ಅಂದ್ರೆ ಒಂದು ಪ್ರಾಡಕ್ಟ್ ಬರಲೇಬೇಕು. ಬಟ್ ಅವರು ಅಕ್ಸೆಪ್ಟ್ ಮಾಡಿರೋದಕ್ಕಿಂತ ಇನ್ನೊಂದು ಪ್ರಾಡಕ್ಟ್ ಬರುತ್ತೆ. ಹೇಗಾಗುತ್ತೆ ಅಂತ ನೋಡೋಣ ಬನ್ನಿ. ಅವ್ರು ಏನು ಮಾಡ್ತಾರೆ, ಇದರಿಂದ ಏನು ಅಬ್ಸರ್ವೇಷನ್ ಆಗುತ್ತೆ? ಅವರು ಆಲ್ಫಾ ಪಾರ್ಟಿಕಲ್ದು ಮಾಸ್ ಎಷ್ಟಿರುತ್ತೆ ಗೊತ್ತಾ? ಚಾರ್ಜ್ +2 ಇರುತ್ತೆ, ಮಾಸ್ 4u ಇರುತ್ತೆ. ಅದೇ ರೀತಿ ಅವರು ಬೆರಿಲಿಯಂ ಆಟಮ್, ಹೈಡ್ರೋಜನ್ H, ಹೀಲಿಯಂ He, ಲಿಥಿಯಂ Li, ಬೆರಿಲಿಯಂ Be ಅಂದ್ರೆ 4 ಅಂದ್ರೆ ಅದ್ರದ್ದು ಅಟಾಮಿಕ್ ಮಾಸ್ ಎಷ್ಟಿರುತ್ತೆ? 9u ಇರುತ್ತೆ. ಇವೆರಡು ಏನು ಬೊಂಬಾರ್ಡ್ ಮಾಡಿದಾಗ ಟೋಟಲ್ ಎಷ್ಟಾಯ್ತು? 13 ಬರಬೇಕು. ಈಗ ನ್ಯೂ ಪ್ರಾಡಕ್ಟ್ ಎಷ್ಟಿರಬೇಕಾಗಿತ್ತು? 13 ಇರಬೇಕಾಗಿತ್ತು. ಅದ್ರ ಬದಲು 12u ಅಂದ್ರೆ 12 ಅಟಾಮಿಕ್ ಮಾಸ್ ಯೂನಿಟ್ ಬಂತು. ಅದ್ರ ಜೊತೆ ಇನ್ನೊಂದು ಪ್ರಾಡಕ್ಟ್ ಬಂತು. ಇನ್ನೊಂದು ಪ್ರಾಡಕ್ಟ್ ಯಾವುದು? ನ್ಯೂಟ್ರಾನ್ ಅಂತ ಹೇಳಿದ್ರು. ಆ ಪ್ರಾಡಕ್ಟ್ ಚಾರ್ಜ್ ಎಷ್ಟಿತ್ತು? 0 ಚಾರ್ಜ್, ಮತ್ತೆ ಮಾಸ್ ಎಷ್ಟಿತ್ತು? 1u ಇತ್ತು. ಈ ರೀತಿ ಜೇಮ್ಸ್ ಚಾಡ್ವಿಕ್ ಅವರು ತಮ್ಮ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನ್ಯೂಟ್ರಾನ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನ್ ಮಾಡ್ತಾರೆ? ನ್ಯೂಟ್ರಾನ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅರ್ಥ ಆಯ್ತಾ ನ್ಯೂಟ್ರಾನ್ ಯಾವ ರೀತಿ ಬಂತು ಅಂತ? ಎನಿ ಡೌಟ್ಸ್? ಹಾಗಾದ್ರೆ ಆಮೇಲೆ ಏನಂದ್ರು ನ್ಯೂಟ್ರಾನ್ದು ಪ್ರಾಪರ್ಟೀಸ್ ಏನೇನಿದೆ ಅಂತ ತಿಳ್ಕೊಳ್ಳೋಣ. ನ್ಯೂಟ್ರಾನ್ಸ್ದು ಏನೇನಿರುತ್ತೆ ಅಂದ್ರೆ, ನ್ಯೂಟ್ರಾನ್ ರಿಲೇಟಿವ್ ಮಾಸ್ ಎಷ್ಟಿದೆ? ಸೇಮ್. ನ್ಯೂಟ್ರಾನ್ದು ಏನು? ನ್ಯೂಟ್ರಾನು ಪ್ರೋಟಾನು ಎರಡು ಒಂದೇ, ಬಟ್ ಡಿಫ್ರೆನ್ಸ್ ಏನು? ಚಾರ್ಜಸ್. ಪ್ರೋಟಾನ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಇತ್ತಿತ್ತು, ನ್ಯೂಟ್ರಾನ್ ಅಲ್ಲಿ 0 ಚಾರ್ಜ್. ನ್ಯೂಟ್ರಾನ್ ಅಲ್ಲಿ ಏನಿದೆ? ಅಬ್ಸಲ್ಯೂಟ್ ಚಾರ್ಜ್ 0. ನ್ಯೂಟ್ರಾನ್ ಎಲ್ಲಿರುತ್ತೆ ಅಂದ್ರೆ ಪ್ರೋಟಾನ್ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ನ್ಯೂಟ್ರಾನ್ ಒಂದು ಅಟಾಮಿಕ್ ನ್ಯೂಕ್ಲಿಯಸ್ ಅಲ್ಲಿ ನ್ಯೂಟ್ರಾನ್ ಪ್ಲಸ್ ಪ್ರೋಟಾನ್ ಇರುತ್ತೆ. ಅದರದೇ ಈ ಕಾರಣಕ್ಕೆ ಹೈಡ್ರೋಜನ್ ಒಂದು ಬಿಟ್ಟು ಎಲ್ಲದಕ್ಕೂ ಡಿಫ್ರೆಂಟ್. ಅಟಾಮಿಕ್ ನಂಬರ್ ಡಬಲ್ ಇರಬೇಕಾಗಿದ್ದು ಡಿಫ್ರೆಂಟ್ ಇರುತ್ತೆ. ಯಾಕಂದ್ರೆ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೋ ಅಷ್ಟೇ ಈಕ್ವಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುತ್ತೆ. ಎಲ್ಲಿ? ಪ್ರತಿಯೊಂದು ಆಟಮ್ಸ್ ಅಲ್ಲಿ ಏನಿರುತ್ತೆ? ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೋ ಅಷ್ಟೇ ಈಕ್ವಲಿ ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಂದ್ರೆ ನೀವು ಕೆಮಿಸ್ಟ್ರಿ ಏನಾದರೂ ನಂತರ ಮಾಸ್ಟರ್ಸ್ ಮಾಡ್ತೀನಿ ಅಂದ್ರೆ ಸ್ಪೆಕ್ಟ್ರೋಸ್ಕೋಪಿ ಟಾಪಿಕ್ ಡಿಪೆಂಡಿಂಗ್ ಅಪಾನ್ ಓವರ್ ಆಲ್ ದಿಸ್ ನ್ಯೂಕ್ಲಿಯಸ್ ಓನ್ಲಿ. ನ್ಯೂಕ್ಲಿಯಸ್ ಅಲ್ಲಿ ಆಸ್ ವೆಲ್ ಆಸ್ ಪ್ರೋಟಾನು ಇರುತ್ತೆ, ನ್ಯೂಟ್ರಾನ್ ಇರುತ್ತೆ. ಎರಡರ ಮೇಲೂ ಡಿಪೆಂಡ್ ಆಗುತ್ತೆ. ನಾವು ಇದೆಲ್ಲ ಬೇಸಿಕ್ ಫೌಂಡೇಶನ್ಸ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಟ್ರಾನ್ ಅಂತ. ಏನು? ನ್ಯೂಟ್ರಾನ್ ಹ್ಯಾವ್ ಮಾಸ್ ರಿಲೇಟಿವ್ 1 ಅಟಾಮಿಕ್ ಯೂನಿಟ್, ಅಬ್ಸಲ್ಯೂಟ್ ಮಾಸ್ ಸಿಮಿಲರ್ ಟು ದ ಪ್ರೋಟಾನ್ ಅಬ್ಸಲ್ಯೂಟ್ ಮಾಸ್. ಪ್ರೋಟಾನ್ಗೆ ಎಷ್ಟು ಮಾಸ್ ಇರುತ್ತೆ ಅಷ್ಟೇ ಕೂಡ ನ್ಯೂಟ್ರಾನ್ಗೂ ಮಾಸ್ ಇರುತ್ತೆ. ಸಿಮಿಲರ್. ಬಟ್ ಏನಂತಾರೆ ಅಂದ್ರೆ, ಸಿಮಿಲರ್ ಅಂತ ಹೇಳಕ್ಕೆ ಯಾವುದೇ ರೀತಿಯ ಎಕ್ಸ್ಪೆರಿಮೆಂಟ್ ಪ್ರೂಫ್ ಆಗಲ್ಲ. ಬಟ್ ಅಬ್ಸಲ್ಯೂಟ್ಲಿ ಅಂದ್ರೆ ಹತ್ತಿರ ಸಿಮಿಲರ್ ಏನು ಈ ರೀತಿ ಇರುತ್ತೆ ಪ್ರೋಟಾನ್ದು. ಆದ್ರೆ ನೀಟಾಗಿ ಸಿಮಿಲರ್. ಎಷ್ಟು ಪ್ರೋಟಾನ್ ಚಾರ್ಜ್ ಇರುತ್ತೆ, ಬಟ್ ಚಾರ್ಜು ನ್ಯೂಟ್ರಾನ್ಗೂ ಪ್ರೋಟಾನ್ಗೂ ಡಿಫ್ರೆಂಟ್ ಇರುತ್ತೆ. ನ್ಯೂಟ್ರಾನ್ ಅಲ್ಲಿ ಏನಿರುತ್ತೆ ಚಾರ್ಜ್? ಮೈ ಡಿಯರ್ ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್ ಹ್ಯಾವ್ 0 ಚಾರ್ಜ್, ಪ್ರೋಟಾನ್ ಹ್ಯಾವ್ +1 ಚಾರ್ಜ್. ಇಷ್ಟೇ. ಬಟ್ ಪ್ರೋಟಾನ್ದು ಇನ್ನೊಂದು ತುಂಬಾ ಇಂಪಾರ್ಟೆಂಟ್. ಅದ್ರ ಚಾರ್ಜ್ ಮತ್ತೆ ಮಾಸು, ನೇಚರ್ ಆಫ್ ಗ್ಯಾಸ್. ಈಗ ನಾವು ಅದನ್ನ ಹೇಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ? ಒಂದು ಗ್ಯಾಸ್ ಟ್ಯೂಬಲ್ಲಿ ಹೈಡ್ರೋಜನ್ ಗ್ಯಾಸ್ನ ತಗೊಂಡು ಅಯೋನೈಸ್ ಮಾಡ್ತಾರಲ್ವಾ, ಕರೆಂಟ್ ಪಾಸ್ ಮಾಡಿದಾಗ ಅದು ಎಲೆಕ್ಟ್ರಾನ್ ಮತ್ತೆ H+ ಗ್ಯಾಸ್ ಬರುತ್ತೆ. ಈ H+ ಅವ್ರು ಏನಂತ ಕರೀತಾರೆ? ಪ್ರೋಟಾನ್ಸ್ ಅಂತ ಕರೀತಾರೆ. ಪ್ರೋಟಾನ್ಸ್ ಈ ರೀತಿ ಆಗುತ್ತಲ್ವಾ? ಅದೇ ರೀತಿ ಪ್ರೋಟಾನ್ಗೂ ನ್ಯೂಟ್ರಾನ್ಗೂ ಏನಪ್ಪ ವ್ಯತ್ಯಾಸ ಇದೆ ಅಂದ್ರೆ, ಒಂದು ಸಿಂಪಲ್ ವ್ಯತ್ಯಾಸ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಏನು ವ್ಯತ್ಯಾಸ ಇದೆ ಹೇಳಿ? ಇದಕ್ಕೆ ಚಾರ್ಜ್ ಇದೆ, ಅದಕ್ಕೆ ಚಾರ್ಜ್ ಇಲ್ಲ. ನ್ಯೂಟ್ರಾನ್ಗೆ ಚಾರ್ಜ್ ಇಲ್ಲ, ಪ್ರೋಟಾನ್ಗೆ ಚಾರ್ಜ್ ಇದೆ. ತುಂಬಾ ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್. ಈ ರೀತಿ ನಮಗೆ ಪ್ರೋಟಾನು ಡಿಸ್ಕವರಿ ಆಗುತ್ತೆ. ಆಮೇಲೆ ಪ್ರೋಟಾನ್ ಇಸ್ ರೆಪ್ರೆಸೆಂಟಿಂಗ್ ಎ ಸಿಂಬಲ್ ಕಾಲ್ಡ್ N.
ನಾವು ಇದನ್ನ ಫಸ್ಟ್ ಸೆಷನ್ ಅಲ್ಲೇ ತಿಳ್ಕೊಂಡು ಅಲ್ವಾ, N10 ಈ ರೀತಿಯನ್ನ ಸಿಂಬಲ್ ರೆಪ್ರೆಸೆಂಟ್ ಮಾಡ್ತಾರೆ. 1 ಮೀನ್ಸ್ ಅಟಾಮಿಕ್ ಮಾಸು ಮೇಲ್ ಬರೀತಾರೆ, ಕೆಳಗೆ ಚಾರ್ಜ್. ಪ್ರೋಟಾನ್ ಏನು, ಪ್ರೋಟಾನ್ದು 1 1, ಎಲೆಕ್ಟ್ರಾನ್ದು ಮೈನಸ್, ಇಲ್ಲಿ 1 -1, ಕರೆಕ್ಟ್ ಅಲ್ವಾ? ಈ ರೀತಿ ಬರುತ್ತೆ, ಕರೆಕ್ಟಾ? ಎನಿ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಮ ಸುಹಾಸರು ಕ್ಲಿಯರ್ ಮಾಡ್ಕೊಡ್ತೀನಿ, ಓಕೆನಾ? ಈ ರೀತಿ ಪ್ರೋಟಾನು ಇಂಟ್ರೊಡ್ಯೂಸ್ ಆಗುತ್ತೆ. ಯಾವುದು? ಪ್ರೋಟಾನು. ಮತ್ತೆ ನೆಕ್ಸ್ಟ್ ನನ್ನ ಹತ್ರ ಒಂದು ಕ್ವಶನ್ ಇದೆ. ಹಾಗಾದ್ರೆ ಪ್ರೋಟಾನ್ ಅರ್ಥ ಆಯ್ತಾ? ಏನೇ ಡೌಟ್ ಇರೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಪ್ರೋಟಾನ್ ಬಗ್ಗೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನು? ಹೈಡ್ರೋಜನ್ ಆಟಮ್ ಕಂಟೆಂಟ್ಸ್ ಜಸ್ಟ್ ನ್ಯೂಟ್ರಾನ್. ಹೈಡ್ರೋಜನ್ ಆಟಮ್ ಅಲ್ಲಿ ಎಷ್ಟು ನ್ಯೂಟ್ರಾನ್ಸ್ ಇದೆ? ಆಪ್ಷನ್ ಎ 1, ಆಪ್ಷನ್ ಬಿ 0. ನಾನು ನಿಮಗೆ 10 ಸೆಕೆಂಡ್ ಟೈಮ್ ಕೊಡ್ತೀನಿ, ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಯಾರು ಆನ್ಸರ್ ತಿಳಿಸ್ತಾರೆ ಅವ್ರಿಗೆ ಬಿಗ್ ಗಿಫ್ಟ್ ಇದೆ. ಕಮ್ ಆನ್, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ತಿಳಿಸಿದ್ರಾ? ಏನ್ ಆನ್ಸರು? ಆನ್ಸರ್ ಈಸ್ 0. ಯಾಕಂದ್ರೆ ಹೈಡ್ರೋಜನ್ ಆಟಮ್ ಅಲ್ಲಿ ಯಾವುದೇ ರೀತಿಯ ಪ್ರೋಟಾನ್ ನ್ಯೂಟ್ರಾನ್ ಇರಲ್ಲ. ಯಾಕಂದ್ರೆ ಹೈಡ್ರೋಜನ್ ಮಾಸ್ ಎಷ್ಟು? 1 U. ಅದರಲ್ಲಿ ಪ್ರೋಟಾನ್ ಎಷ್ಟಿರುತ್ತೆ? 1 ಇರುತ್ತೆ. ಎಲೆಕ್ಟ್ರಾನ್ ಎಷ್ಟಿರುತ್ತೆ? 1 ಇರುತ್ತೆ. ಎಲೆಕ್ಟ್ರಾನ್ದು ಮಾಸ್ ಎಷ್ಟು? 1 U. 1 U is equal to 1 U. ಅದೇ ಕಾರಣಕ್ಕೆ ಎಕ್ಸೆಪ್ಷನ್ ಹೈಡ್ರೋಜನ್ ಬಿಟ್ಟು ಪ್ರತಿಯೊಂದು ಆಟಮ್ ಅಲ್ಲೂ ನಮಗೆ ನ್ಯೂಟ್ರಾನ್ಸ್ ಇರುತ್ತೆ. ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ ಅಷ್ಟೇ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುತ್ತೆ. ಯಾವುದರಲ್ಲಿ? ಎಲೆಕ್ಟ್ರಾನ್ಸ್ ಅಲ್ಲಿ. ಯಾವುದು? ಹೈಡ್ರೋಜನ್ ಬಿಟ್ಟು ಪ್ರತಿಯೊಂದು ಆಟಮ್ಸ್ ಅಲ್ಲೂ ಈ ರೀತಿ ಇರುತ್ತೆ. ಓಕೆನಾ? ಅರ್ಥ ಆಯ್ತಾ? ಎನಿ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಲೆಟ್ಸ್ ಮೂವ್ ಆನ್ ಟು ದ ಯಾವ ಸಮಯ? ಎಕ್ಸಾಮ್ ಕ್ವಶನ್ ಯಾವ್ದು ಕೇಳ್ತಾರೆ ಅದು ಅಲ್ವಾ? ಲೆಟ್ಸ್ ಪ್ರಾಕ್ಟೀಸ್. ಯಾವ ರೀತಿ ಕೇಳ್ಬೋದು? ಓಕೆನಾ? ಯಾವುದು ಕ್ವಶನ್? ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಈ ಸ್ಟೇಟ್ಮೆಂಟ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ? ನ್ಯೂಟ್ರಾನ್ಸ್ ಹ್ಯಾವ್ ಎ ನ್ಯೂಟ್ರಲ್ ಚಾರ್ಜ್ ವಿತ್ ಲೆಸ್ ಮಾಸ್ ದೆನ್ ಪ್ರೋಟಾನ್. ನ್ಯೂಟ್ರಾನ್ಗೆ ಅದರದ್ದು ಚಾರ್ಜ್ ಲೆಸ್ ಇರುತ್ತೆ. ನ್ಯೂಟ್ರಾನ್ ಯಾವುದು? ನ್ಯೂಟ್ರಲ್ ಚಾರ್ಜ್ ಇರುತ್ತೆ, ಬಟ್ ಅದರದ್ದು ಮಾಸು ಪ್ರೋಟಾನ್ಗಿಂತ ಕಡಿಮೆ ಇರುತ್ತೆ. ಸೆಕೆಂಡ್ ಒನ್, ನ್ಯೂಟ್ರಾನ್ಸ್ ಹ್ಯಾವ್ ಎನ್ ಎಲೆಕ್ಟ್ರಿಕ್ ಚಾರ್ಜ್. ಏನಿದೆ? ನ್ಯೂಟ್ರಾನ್ಸ್ಗೆ ಎಲೆಕ್ಟ್ರಿಕ್ ಚಾರ್ಜ್ ಇದೆ. ನೆಕ್ಸ್ಟ್ ನಂಬರ್ 3, ನ್ಯೂಟ್ರಾನ್ಸ್ ಹ್ಯಾವ್ ಎ ನ್ಯೂಟ್ರಲ್ ಚಾರ್ಜ್ ವಿತ್ ಆಲ್ಮೋಸ್ಟ್ ದ ಸೇಮ್ ಆಫ್ ಎನ್ ಪ್ರೋಟಾನ್. ನ್ಯೂಟ್ರಾನ್ಗೆ ನ್ಯೂಟ್ರಲ್ ಚಾರ್ಜ್ ಇದೆ, ಮತ್ತೆ ಅದರದ್ದು ಮಾಸು ಪ್ರೋಟಾನ್ ಅಷ್ಟೇ ಸೇಮ್ ಇದೆ. ಆಪ್ಷನ್ ಡಿ, ನ್ಯೂಟ್ರಾನ್ಸ್ ಆರ್ ಲೊಕೇಟೆಡ್ ಔಟ್ ಆಫ್ ದ ನ್ಯೂಕ್ಲಿಯಸ್. ನ್ಯೂಟ್ರಾನ್ಸು ನ್ಯೂಕ್ಲಿಯಸ್ ಇಂದ ಆಚೆ ಲೊಕೇಟ್ ಆಗಿದೆ. ಇಲ್ಲಿ ಏನಿದೆ? ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇಸ್ ಆರ್. ಇನ್ಕರೆಕ್ಟ್, ಇದರಲ್ಲಿ ಯಾವುದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಇದೆ? ಆಪ್ಷನ್ ಎ 2 ಮಾತ್ರ. ಯಾವುದು? ಸೆಕೆಂಡ್ ಆಪ್ಷನ್ ಓನ್ಲಿ. ಆಪ್ಷನ್ ಬಿ ಸೆಕೆಂಡ್ ಅಂಡ್ ಫೋರ್ತ್, ನ್ಯೂಟ್ರಾನ್ಸ್ ಹ್ಯಾವ್ ಆನ್ ಎಲೆಕ್ಟ್ರಿಕ್ ಚಾರ್ಜ್ ಮತ್ತೆ ನ್ಯೂಟ್ರಾನ್ಸ್ ಆರ್ ಲೊಕೇಟೆಡ್ ಔಟ್ ಆಫ್ ದ ನ್ಯೂಕ್ಲಿಯಸ್. ಆಪ್ಷನ್ ಸಿ ಫಸ್ಟ್ ಅಂಡ್ ಸೆಕೆಂಡ್, ನ್ಯೂಟ್ರಲ್ ಹ್ಯಾವ್ ಎ ನ್ಯೂಟ್ರಲ್ ಚಾರ್ಜ್ ವಿತ್ ಲೆಸ್ ಮಾಸ್ ದೆನ್ ದಿ ಪ್ರೋಟಾನ್. ನ್ಯೂಟ್ರಾನ್ಸ್ ಹ್ಯಾವ್ ಆನ್ ಎಲೆಕ್ಟ್ರಿಕ್ ಚಾರ್ಜ್. ಆಪ್ಷನ್ ಡಿ ಫಸ್ಟ್, ಸೆಕೆಂಡ್, ಫೋರ್ತ್. ಯಾವ್ದು ಆನ್ಸರು? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ ಬೇಗ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ತಿಳಿಸಿದ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಯಾವ್ದು ಹೇಳಿ? ನೋಡ್ದೆ ಅಡ್ಗೆ ಹೇಳ್ಬಾರ್ದು. ಆಪ್ಷನ್ ಡಿ ಅಲ್ವಾ? ಆಪ್ಷನ್ ಡಿ. ಯಾಕಪ್ಪ ಅಂದ್ರೆ, ಯಾಕೆ ಹೇಳಿ? ನ್ಯೂಕ್ಲಿಯಸ್ ನ್ಯೂಟ್ರಲ್ ಚಾರ್ಜ್ ವಿತ್ ಲೆಸ್ ಮಾಸ್ ದೆನ್ ಪ್ರೋಟಾನ್ ಅಲ್ಲ. ನ್ಯೂಕ್ಲಿಯಸ್ಗೆ ನ್ಯೂಟ್ರಾನ್ಸ್ಗೆ ನ್ಯೂಟ್ರಾನ್ಗೆ ನ್ಯೂಟ್ರಲ್ ಚಾರ್ಜ್ ಇದೆ, ಹೆಸರೇ ಇದೆ ನ್ಯೂಟ್ರಾನ್ ಅಂತ. ಬಟ್ ಅದು ಪ್ರೋಟಾನ್ದು ಎಷ್ಟು ಮಾಸ್ ಇರುತ್ತೆ ಅಷ್ಟೇ ಇರುತ್ತೆ. ಎಷ್ಟಿರುತ್ತೆ ಪ್ರೋಟಾನ್? ಈಗ ಅಕಸ್ಮಾತ್ ಈಗ 4 ಪ್ರೋಟಾನ್ ಇತ್ತು ಅಂದ್ರೆ ನ್ಯೂಟ್ರಾನು ಕೂಡ ಅಷ್ಟೇ 4 ಇರುತ್ತೆ. 5 ಇತ್ತು ಅಂದ್ರೆ ನ್ಯೂಟ್ರಾನು ಕೂಡ ಅಷ್ಟೇ ಇರುತ್ತೆ. ಓಕೆನಾ? ಆ ರೀತಿ. ಆಮೇಲೆ ಸೆಕೆಂಡ್ ಬಿ ಏನಿದೆ? ಎಲೆಕ್ಟ್ರಿಕ್ ಚಾರ್ಜ್. ನ್ಯೂಟ್ರಾನ್ ಹ್ಯಾವ್ 0 ಚಾರ್ಜ್. ಅದಕ್ಕೆ ಯಾವುದೇ ರೀತಿಯ ಎಲೆಕ್ಟ್ರಿಕ್ ಚಾರ್ಜ್ ಇಲ್ಲ. ಆಪ್ಷನ್ ಸಿ ಕರೆಕ್ಟ್ ಇದೆ. ಏನಿದೆ? ಆಪ್ಷನ್ ಸಿ, ನ್ಯೂಟ್ರಾನ್ಸ್ ಹ್ಯಾವ್ ಎನ್ ನ್ಯೂಟ್ರಲ್ ಚಾರ್ಜ್ ವಿತ್ ಆಲ್ಮೋಸ್ಟ್ ಸೇಮ್ ಮಾಸ್ ಅಸ್ ದಿ ಪ್ರೋಟಾನ್. ನ್ಯೂಟ್ರಾನ್ಸ್ಗೆ ಅದಕ್ಕೆ ನ್ಯೂಟ್ರಲ್ ಚಾರ್ಜ್ ಇದೆ, ಮತ್ತೆ ಅದರ ಮಾಸು ಪ್ರೋಟಾನ್ ಎಷ್ಟಿದೆ ಅಷ್ಟೇ ಇದೆ ಅಂತ ಇದೆ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಆಪ್ಷನ್ ಡಿ, ನ್ಯೂಟ್ರಾನ್ಸ್ ಆರ್ ಲೊಕೇಟೆಡ್ ಔಟ್ ಆಫ್ ದ ನ್ಯೂಕ್ಲಿಯಸ್. ನ್ಯೂಟ್ರಾನ್ಸು ಔಟ್ ಆಫ್ ದ ನ್ಯೂಕ್ಲಿಯಸ್ ಇದೆ. ತಪ್ಪು. ನ್ಯೂಟ್ರಾನ್ಸ್ ಪ್ಲಸ್ ಪ್ರೋಟಾನ್ ಸೇರಿದ್ರೇನೆ ನಮಗೆ ನ್ಯೂಕ್ಲಿಯಸ್ ಬರೋದು. ಈ ರೀತಿ ನ್ಯೂಕ್ಲಿಯಸ್ ಅಲ್ಲಿ ನ್ಯೂಟ್ರಾನ್ ಪ್ಲಸ್ ಪ್ರೋಟಾನ್ಸ್ ಇರುವಾಗೇನೆ ನಮಗೆ ನ್ಯೂಕ್ಲಿಯಸ್ ಸಿಗೋದು. ಅರ್ಥ ಆಯ್ತಾ? ಎನಿ ಡೌಟ್? ಈ ಕ್ವಶನ್ ಸಾಲ್ವ್ ಮಾಡೋದು ಅರ್ಥ ಆಯ್ತಾ? ಹಾಗಾದ್ರೆ ಇದು ಯಾವ ಸಮಯ? ಇಟ್ ಇಸ್ ಅನ್ ಕ್ವಿಜ್ ಟೈಮ್. ಕ್ವಿಜ್ ಅಲ್ಲಿ ಯಾವ ಕ್ವಶನ್ ಬರುತ್ತೆ ಅಂತ ಕ್ವಿಕ್ ಆಗಿ ನೋಡೋಣ. ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಪಾರ್ಟಿಕಲ್? ಎಲೆಕ್ಟ್ರಿಕಲಿ ಯಾವುದು ನ್ಯೂಟ್ರಲ್ ಪಾರ್ಟಿಕಲ್ ಇದೆ ಅಂತ ಕ್ವಶನ್ ಇದೆ. ಆಪ್ಷನ್ ಎ ದ ಎಲೆಕ್ಟ್ರಾನ್, ಆಪ್ಷನ್ ಬಿ ದ ಪ್ರೋಟಾನ್, ಆಪ್ಷನ್ ಸಿ ದ ನ್ಯೂಟ್ರಾನ್, ಆಪ್ಷನ್ ಡಿ ದ ಆಲ್ಫಾ ಪಾರ್ಟಿಕಲ್. ಯಾವ್ದು ಆನ್ಸರು?
ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬೇಗ. ಯಾವ್ದು ಆನ್ಸರ್ ತಿಳಿಸಿ, ಯಾವ್ದು ಹೇಳಿ ಆನ್ಸರು ತಿಳಿಸಿದ್ರ ಕಮೆಂಟ್ ಸೆಕ್ಷನ್ ಅಲ್ಲಿ. ಯಾವುದು? ನ್ಯೂಟ್ರಾನ್. ಆಪ್ಷನ್ ಸಿ ಇಸ್ ಆನ್ ಆನ್ಸರ್. ಬಿಕಾಸ್ ನ್ಯೂಟ್ರಾನು ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಅಟಾಮಿಕ್ ಪಾರ್ಟಿಕಲ್ಸ್ ಅಲ್ಲಿ ಯಾವುದು ನ್ಯೂಟ್ರಲ್ ಅಂದ್ರೆ ನ್ಯೂಟ್ರಾನ್. ಯಾವುದು ನ್ಯೂಟ್ರಾನ್ ಮಾಲಿಕ್ಯೂಲ್ ಯಾವುದು ಯಾವುದೇ ರೀತಿಯ ಚಾರ್ಜ್ ಇಲ್ಲ ಅಂದ್ರೆ ನ್ಯೂಟ್ರಾನ್. ನೆಕ್ಸ್ಟ್ ಕ್ವಶನ್, ಕಂಪ್ಲೀಟ್ ದ ಫಾಲೋಯಿಂಗ್ ಟೇಬಲ್. ಫಾಲೋಯಿಂಗ್ ಟೇಬಲ್ ಅಲ್ಲಿ ಎ ಮತ್ತೆ ಬಿ ನ ಕಂಪ್ಲೀಟ್ ಮಾಡಿ ಅಂತ ಇದೆ. ಆಪ್ಷನ್ ಎ ಎಲೆಕ್ಟ್ರಾನ್ -1, ಆಪ್ಷನ್ ಬಿ ಎ ಇದು ಪ್ರೋಟಾನ್ ಏನಿದೆ ಎ ಇದೆ, ಆಪ್ಷನ್ ಇನ್ನೊಂದು ಯಾವುದು ನ್ಯೂಟ್ರಾನ್ಗೆ ಬಿ ಇದೆ. ಏನೇನಿದೆ? ಎ ಇಸ್ ಈಕ್ವಲ್ ಟು -1 0 ಚಾರ್ಜ್ ಹೇಳ್ತಿರೋದು. ಏನು ಕ್ವಶನ್ನು? ಚಾರ್ಜ್ ಕಂಪ್ಲೀಟ್ ಮಾಡಿ ಅಂತ ಇರೋದು. ಬಿ +1 0 ಇದೆ, ಸಿ 0 0, ಡಿ 0 +1. ತುಂಬ ಈಸಿ ಕ್ವಶನ್ನು, ಈಸಿಯೆಸ್ಟ್ ಕ್ವಶನ್. ನನಗೆ ಗೊತ್ತು ನೀವು ಆನ್ಸರ್ ಮಾಡ್ತೀರಾ ಅಂತ. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀನು 10 ಸೆಕೆಂಡ್ ಟೈಮ್ ಕೊಡ್ತೀನಿ, ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ತಿಳಿಸಿದ್ರ ಕಮೆಂಟ್ ಸೆಕ್ಷನ್ ಅಲ್ಲಿ? ಏನ್ ಹೇಳಿ ಆನ್ಸರು? ಆಪ್ಷನ್ ಬಿ ಪ್ರೋಟಾನ್ ಇಟ್ ಹ್ಯಾವ್ +1 ಚಾರ್ಜ್ ಅಂಡ್ ನ್ಯೂಟ್ರಾನ್ ಇಸ್ ಹ್ಯಾವ್ 0 ಚಾರ್ಜ್. ಕರೆಕ್ಟ್ ಅಲ್ವಾ? ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ನ್ಯೂಟ್ರಾನ್ಗೆ 0 ನ್ಯೂಟ್ರಲ್ ಚಾರ್ಜ್ ಇರುತ್ತೆ ಅಥವಾ 0 ಚಾರ್ಜ್ ಇರುತ್ತೆ. ಕರೆಕ್ಟಾ? ಅರ್ಥ ಆಯ್ತಾ ನ್ಯೂಟ್ರಾನ್ ಬಗ್ಗೆ? ಅರ್ಥ ಆಯ್ತಾ? ಪ್ರೋಟಾನು ಎಲೆಕ್ಟ್ರಾನು ಪ್ರೋಟಾನು ನ್ಯೂಟ್ರಾನ್ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ಏನು ಕಲ್ತ್ಕೊಂತ ಎಷ್ಟು ಸೆಕೆಂಡ್ ಅಲ್ಲಿ? ವಿತಿನ್ 1 ಮಿನಿಟ್ ಅಲ್ಲಿ ನಾವು ಇದು ಸಮ್ಮರೈಸ್ ಮಾಡೋಣ. ಇವತ್ತು ನಾವೇನು ಕಲ್ತೋ? ಇನ್ನೊಂದು ನ್ಯೂಟ್ರಾನ್ ಬಗ್ಗೆ ಕಲ್ತು. ನ್ಯೂಟ್ರಾನ್ ಯಾವ ಎಕ್ಸ್ಪೆರಿಮೆಂಟ್ ಇಂದ ಯಾರಿದ್ರು ಫಾದರು? ಜೇಮ್ಸ್ ಚಾಡ್ವಿಕ್. ಯಾರು? ಜೇಮ್ಸ್ ಚಾಡ್ವಿಕ್. ಕರೆಕ್ಟ್ ಅಲ್ವಾ? ಅಕಾರ್ಡಿಂಗ್ ಟು ಜೇಮ್ಸ್ ಚಾಡ್ವಿಕ್ ಏನು ಮಾಡಿದ್ರು? ಯಾವ ಎಕ್ಸ್ಪೆರಿಮೆಂಟು? ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಅಲ್ವಾ? ಆಲ್ಫಾ ಪಾರ್ಟಿಕಲ್ನ ಒಂದು ಬೆರಿಲಿಯಂ ಆಟಮ್ಗೆ ಅವರು ಸ್ಕ್ಯಾಟರ್ ಮಾಡಿದಾಗ ಅದು ಕಾರ್ಬನ್ ಪ್ಲಸ್ ಒಂದು ನ್ಯೂ ಪಾರ್ಟಿಕಲ್ ಬಂತು. ಅದು ಏನು? ಅದನ್ನ ನ್ಯೂಟ್ರಾನ್ ಅಂತ ಕರೆದ್ರು. ಅದಕ್ಕೆ ಏನಿರುತ್ತೆ ಚಾರ್ಜ್ ಆಫ್ ನ್ಯೂಟ್ರಾನ್ ಇಸ್ 0, ಬಟ್ ಮಾಸ್ ಎಷ್ಟಿರುತ್ತೆ? ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು ಪ್ರೋಟಾನ್ 1u. ಪ್ರೋಟಾನ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಯಾವುದೇ ಒಂದು ಆಟಮ್ ಆಗಲಿ ಎಕ್ಸೆಪ್ಟ್ ಹೈಡ್ರೋಜನ್? ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ ಅಷ್ಟೇ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುತ್ತೆ. ಕರೆಕ್ಟ್ ಅಲ್ವಾ? ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ ಅಷ್ಟೇ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುತ್ತೆ ಅಂತ ಗೊತ್ತಾಯ್ತು. ಮತ್ತೆ ಮಾಸ್ ಎಷ್ಟಂತ ಗೊತ್ತಾಯ್ತು? ಅಟಾಮಿಕ್ ಮಾಸು 1u. ರಿಲೇಟಿವ್ ಮಾಸ್ ಆಫ್ ಎನ್ ಪ್ರೋಟಾನ್ ಆಫ್ ಎನ್ ನ್ಯೂಟ್ರಾನ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ಪ್ರೋಟಾನ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಅಷ್ಟೇನು ಕೂಡ ಆಲ್ಮೋಸ್ಟ್ ನ್ಯೂಟ್ರಾನ್ಸ್ಗೂ ಕೂಡ ಸೇಮ್ ಮಾಸ್ ಇರುತ್ತೆ. ಕರೆಕ್ಟಾ? ಈ ರೀತಿ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ನ ಇನ್ಕ್ಲೂಡ್ ಮಾಡ್ತಾರೆ. ಫಸ್ಟ್ ಒನ್ ಯಾವುದು? ಎಲೆಕ್ಟ್ರಾನ್ ಯಾರು ಫಾದರು? ಯಾರು? ಜೆ ಥಾಮ್ಸನ್. ಯಾವುದು? ಜೆ ಥಾಮ್ಸನ್. ಯಾವ ಎಕ್ಸ್ಪೆರಿಮೆಂಟ್ ಇಂದ? ಡಿಸ್ಚಾರ್ಜ್ ಟ್ಯೂಬ್. ಯಾವುದರಿಂದ? ಡಿಸ್ಚಾರ್ಜ್ ಟ್ಯೂಬ್ ಇಂದ. ಓಕೆನಾ? ಡಿಸ್ಚಾರ್ಜ್ ಟ್ಯೂಬ್ ಇಂದ ಕಂಡುಹಿಡಿದ್ರು. ಮತ್ತೆ ಇನ್ನೊಂದು ಯಾವುದು? ಹೈಡ್ರೋಜನ್ ಗ್ಯಾಸ್. ಆಮೇಲೆ ಪ್ರೋಟಾನ್. ಇನ್ನೊಂದು ಪಾಯಿಂಟ್ ಮರ್ತ್ಬಿಟ್ಟು, ಪ್ರತಿ ಪ್ರೋಟಾನ್ ಮಾಸ್ ಅಂಡ್ ಚಾರ್ಜ್ ಆಫ್ ಒನ್ ಪ್ರೋಟಾನ್ ಇಸ್ ವೇರಿಡ್ ಅಪಾನ್ ದಿ ನೇಚರ್ ಆಫ್ ಗ್ಯಾಸ್ ಮೇಲೆ ಅದ್ರದ್ದು ಮಾಸ್ ಮತ್ತೆ ಚಾರ್ಜ್ ವೇರಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಈ ರೀತಿ ಆಯ್ತು. ಮತ್ತೆ ಈಗ ಈ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಡಿಫ್ರೆನ್ಸ್ ನೋಡೋಣ. ಓಕೆನಾ? ಫಸ್ಟ್ ಒನ್ ಇಸ್ ಎಲೆಕ್ಟ್ರಾನ್. ದೇರ್ ಆರ್ 3 ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇದೆ ಅಲ್ವಾ? ಎಲೆಕ್ಟ್ರಾನ್ ಒಂದು, ಪ್ರೋಟಾನ್ ಒಂದು, ಇನ್ನೊಂದು ಯಾವುದು ಮೈ ಡಿಯರ್ ಎಲೆಕ್ಟ್ರಾನ್ಸ್? ನ್ಯೂಟ್ರಾನ್. ದೇರ್ ಆರ್ 3 subatomic particles are there. ಯಾವ್ದು? ಎಲೆಕ್ಟ್ರಾನ್, ಪ್ರೋಟಾನ್ ಅಂಡ್ ನ್ಯೂಟ್ರಾನ್. ಎಲೆಕ್ಟ್ರಾನ್ ಬಗ್ಗೆ ನೋಡೋಣವಾ? ಎಲೆಕ್ಟ್ರಾನ್ ಯಾರು ಕಂಡುಹಿಡಿದವರು? ಹೂ ಇಸ್ ಡಿಸ್ಕವರ್ಡ್ ಎಲೆಕ್ಟ್ರಾನ್? ಜೆ ಥಾಮ್ಸನ್. ಏನ್ ಮಾಡಿದ್ರಿ? ಯಾವ ಇದರಿಂದ? ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಇಂದ. ಯಾವ್ದ್ರಿಂದ? ಡಿಸ್ಚಾರ್ಜ್ ಟ್ಯೂಬ್. What is discharge tube? This is a glass tube consist of low pressure at other end and high potential. ಆ ಡಿಸ್ಚಾರ್ಜ್ ಟ್ಯೂಬ್ಗೆ 10,000 ವೋಲ್ಟ್ ಕರೆಕ್ಟಾಗಿ ಪಾಸ್ ಮಾಡಿದಾಗ ಅದ್ರ ವಾಲ್ಸ್ ಅಲ್ಲಿ ಒಂದು ಫ್ಲೂರೋಸೆನ್ಸ್ ನ ಎಮಿಟ್ ಮಾಡ್ತು. ಫ್ಲೂರೋಸೆನ್ಸ್ ಅಂದ್ರೆ ಒಳಿಯೋದು. ಯಾವುದರಿಂದ? ಒಂದು ಪಾರ್ಟಿಕಲ್, ಒಂದು ರೇ ಇಂದ. ಆ ರೇನ ಏನಂತ ಕರೆದ್ರು? ಆ ಕ್ಯಾಥೋಡ್ ರೇ. ದ ರೇ ಕನ್ಸಿಸ್ಟ್ ಆಫ್ ಏನ್ ಕನ್ಸಿಡರ್ ಆಗಿರುತ್ತೆ? ಈ ಕ್ಯಾಥೋಡ್ ರೇ ಎಲೆಕ್ಟ್ರಾನ್ಸ್ ನ ಕನ್ಸಿಡರ್. ಒಂದು ಪಾರ್ಟಿಕಲ್ ಕನ್ಸಿಡರ್ ಆಗಿರುತ್ತೆ ನೆಗೆಟಿವ್ ಪಾರ್ಟಿಕಲ್ಸ್. ಯಾವುದು? ಎಲೆಕ್ಟ್ರಾನ್ಸ್ ಚಾರ್ಜ್ ಏನು? ನೆಗೆಟಿವ್. ಅದ್ರದ್ದು ಮಾಸು
-1u ಈ ರೀತಿ ಇರುತ್ತೆ ಅಂತ ಹೇಳಿದ್ರು. ಕರೆಕ್ಟ್ ಅಲ್ವಾ? ಮತ್ತೆ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್ ಕಂಡಿಡಿದವರು ಯಾರು? ಆರ್ ಎ ಮುಲಿಕನ್. ಯಾವ ಎಕ್ಸ್ಪೆರಿಮೆಂಟ್ ಇಂದ? ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್. ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್ ಇಸ್ -1.6 × 10⁻⁻19 ಕೂಲಮ್. ಕರೆಕ್ಟಾ? ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್. ಈಗ ಪ್ರೋಟಾನ್ ಬಗ್ಗೆ ಬರೋಣ. ಪ್ರೋಟಾನ್ಗೆ ರೆಡ್ ಬಣ್ಣದಲ್ಲಿ ಬರೆಯೋಣ. ಪ್ರೋಟಾನ್ ಕಂಡಿಡಿದವರು ಯಾರು? ಯಾರು? ಗೋಲ್ಡ್ ಸ್ಮಿತ್ ಅಲ್ವಾ? ಗೋಲ್ಡ್ ಸ್ಮಿತ್ ಅಲ್ಲ, ಗೋಲ್ಡ್ ಸ್ಟೈನ್. ಕರೆಕ್ಟಾ? ಜಿ ಗೋಲ್ಡ್ ಸ್ಟೈನ್. ಅಕಾರ್ಡಿಂಗ್ ಟು ಯಾವ ಎಕ್ಸ್ಪೆರಿಮೆಂಟು? ಸೇಮ್. ಯಾವುದು? ಡಿಸ್ಚಾರ್ಜ್ ಟ್ಯೂಬ್. ಬಟ್ ಡಿಸ್ಚಾರ್ಜ್ ಟ್ಯೂಬ್ ಅಲ್ಲಿ ಏನ್ ಕನ್ಸಿಡರ್ ಆಗಿತ್ತು? ವೆರೈಟಿ ಆಫ್ ಗ್ಯಾಸಸ್ ಮತ್ತೆ ಮರ್ಕ್ಯೂರಿನ ಕನ್ಸಿಡರ್ ಮಾಡಿದ್ರು. ಎಷ್ಟಿದ್ರಲ್ಲಿ 0.0 ಮಿಲಿಮೀಟರ್ ಮರ್ಕ್ಯೂರಿನ ಹಾಕಿದ್ರು. ಕರೆಕ್ಟ್ ಅಲ್ವಾ? ಈ ರೀತಿ ಅವ್ರ ಅಕಾರ್ಡಿಂಗ್ ಟು ಏನಂದ್ರು, ಒಂದು ಪಾರ್ಟಿಕಲ್, ಹೆವಿಯರ್ ಪಾರ್ಟಿಕಲ್ ಈ ವೋಲ್ಟೇಜ್ ಜೊತೆ ಬೊಂಬಾರ್ಡ್ ಆಗ್ತಿದೆ. ಆ ಪಾರ್ಟಿಕಲ್ ನ ಏನಂತ ಕರೆದ್ರು? ಆ ರೇ ಮತ್ತೆ ಯಾವುದು ಒಂದು ರೇನ ಎಮಿಟ್ ಮಾಡ್ತಿದೆ. ಆ ರೇನ ಏನಂತ ಕರೆದ್ರು? ಕೆನಲ್ ರೇಸ್ ಆರ್ ಆನೋಡ್ ರೇಸ್ ಅಥವಾ ಕೆನಲ್ ರೇಸ್ ಅಂತ ಕರೆದ್ರು. ಆಮೇಲೆ ದಿಸ್ ರೇಸ್ ಕನ್ಸಿಸ್ಟ್ ಆಫ್ ಎ ಪಾರ್ಟಿಕಲ್ ಇಸ್ ನೌನ್ ಆಸ್, ಯಾವ ಪಾರ್ಟಿಕಲ್? ಆ ಪಾರ್ಟಿಕಲ್ ನ ಏನಂತ ಕರೆದ್ರು? ಪ್ರೋಟಾನ್ ಅಂತ ಕರೆದ್ರು. ಅದು ಯಾವ ಚಾರ್ಜ್ ಇರುತ್ತೆ ಅಂದ್ರು? ಪಾಸಿಟಿವ್ ಚಾರ್ಜ್. ಮತ್ತೆ ಅದ್ರದ್ದು ಇದು ರಿಲೇಟಿವ್ ಮಾಸ್, ಅಟಾಮಿಕ್ ಮಾಸ್ ಎಷ್ಟಿರುತ್ತೆ? +1u ಇರುತ್ತೆ ಅಂತ ಹೇಳಿದ್ರು. ಕರೆಕ್ಟ್ ಅಲ್ವಾ? ಈಗ ನ್ಯೂಟ್ರಾನ್ ಬರೋಣ. ನ್ಯೂಟ್ರಾನ್ ಕಂಡುಹಿಡಿದವರು ಯಾರು? ನ್ಯೂಟ್ರಾನ್ ಫಸ್ಟ್ ಅಬ್ಸರ್ವ್ ಮಾಡಿದವರು ಯಾವ ಎಕ್ಸ್ಪೆರಿಮೆಂಟ್ ಇಂದ? ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಇಂದ. ಯಾರು? ಜೇಮ್ಸ್ ಚಾಡ್ವಿಕ್. ಯಾರು? ಜೇಮ್ಸ್ ಚಾಡ್ವಿಕ್. ಏನಂತ ಹೇಳಿದ್ರಪ್ಪ ಅವರು? ಯಾವ ಎಕ್ಸ್ಪೆರಿಮೆಂಟ್ ಇಂದ? ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಇಂದ. ಆಲ್ಫಾ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್, ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ ನ ಒಂದು ಬೆರಿಲಿಯಂ ಆಟಮ್ಗೆ ಬೊಂಬಾರ್ಡ್ ಆದಾಗ ಅದು ನ್ಯೂ ಪ್ರಾಡಕ್ಟ್ ಅಲ್ಲಿ ಇನ್ನೊಂದು ಪಾರ್ಟಿಕಲ್ ಬರುತ್ತೆ. ಯಾವ್ದದು? ಆ ಪಾರ್ಟಿಕಲ್ ನ ನ್ಯೂಟ್ರಾನ್ಸ್ ಅಂತ ಕರೆದ್ರು. ನ್ಯೂಟ್ರಾನ್ಸ್ ಹ್ಯಾವ್ ಚಾರ್ಜ್ ಎಷ್ಟಿರುತ್ತೆ ಅದಕ್ಕೆ? ಇಟ್ ಹ್ಯಾವ್ ನ್ಯೂಟ್ರಲ್ ಚಾರ್ಜ್ ಅದರ್ವೈಸ್ ಝೀರೋ ಚಾರ್ಜ್. ಏನಿರುತ್ತೆ? ಝೀರೋ ಚಾರ್ಜ್ ಇರುತ್ತೆ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರು? ನ್ಯೂಟ್ರಲ್ಗೆ ಝೀರೋ ಚಾರ್ಜ್ ಇರುತ್ತೆ. ಮತ್ತೆ ಇನ್ನೇನು ಹೇಳಿದ್ರು? ಅದಕ್ಕೆ ಮಾಸ್ ಎಷ್ಟಿರುತ್ತೆ? ಇಟ್ ಈಸ್ ಸಿಮಿಲರ್ ಆಲ್ಮೋಸ್ಟ್ ಈಕ್ವಲ್ ಟು ಯಾವುದು? ಆಲ್ಮೋಸ್ಟ್ ಈಕ್ವಲ್ ಟು ಮಾಸ್ ಆಫ್ ಪ್ರೋಟಾನ್. ಇಷ್ಟು ಇವತ್ತಿನ ಸೆಷನ್ ಅಲ್ಲಿ ಪರ್ಟಿಕ್ಯುಲರ್ 3 ಸೆಷನ್ ಅಲ್ಲಿ ತಿಳ್ಕೊಂಡು. ಮತ್ತೆ ಹಾಗೆ ಇನ್ನೊಂದು ನನ್ನ ಹತ್ರ ಕ್ವಶನ್ ಇದೆ. ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ಇಲ್ಲೇ ಇರಬೇಕು, ಪ್ರೋಟಾನ್ ಇಲ್ಲೇ ಇರಬೇಕು, ನ್ಯೂಟ್ರಾನ್ ಇಲ್ಲೇ ಇರಬೇಕು ಅಂತ ನಮ್ಗೆ ಗೊತ್ತಾ? ಇಲ್ಲಿ ತನಕ ನಮ್ಗೆ ಗೊತ್ತಿಲ್ಲ. ಇಲ್ಲೇ ಏನು ನ್ಯೂಕ್ಲಿಯಸ್ ಅಲ್ಲಿ ಇದೆ ಅಂತ ಹೇಳೋದು. ಹಾಗಾದ್ರೆ ಸ್ಟ್ರಕ್ಚರ್ ಆಫ್ ಆಟಮ್ ಈ ರೀತಿ ಇದೆ ಅಂತ ಯಾವ್ಯಾವ ಸೈಂಟಿಸ್ಟ್ ಅವ್ರವ್ರ ಕಾಂಟ್ರಿಬ್ಯೂಷನ್ ಏನೇನು ಮಾಡಿದ್ರು, ಅವ್ರವ್ರ ಲಾ ಯಾಕೆ ಫೇಲ್ ಆಯ್ತು ಅಂತ ನೆಕ್ಸ್ಟ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಮತ್ತೆ ಇವತ್ತಿನ ಸೆಷನ್ ಹೇಗೆ ಇಷ್ಟ ಆಯ್ತು? ಇನ್ನು ಏನಾದರೂ ನಿಮ್ಮ ಸುಹಾಸ್ ಸರ್ ಇಂಪ್ರೂವ್ಮೆಂಟ್ ಮಾಡಬೇಕಾ? ಪ್ಲೀಸ್ ಗಿವ್ ಎನ್ ಪಾಸಿಬಲ್ ಫೀಡ್ಬ್ಯಾಕ್. ಇವತ್ತಿನ ಸೆಷನ್ ಹೇಗಿತ್ತು ಅಂತ ಫೀಡ್ಬ್ಯಾಕ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಮಾಡುತ್ತೆ, ಹೋಮ್ವರ್ಕ್ ಬೇಡವಾ ನಿಮಗೆ? ಟುಡೇಸ್ ಹೋಮ್ವರ್ಕ್ ಕ್ವಶನ್ ಈಸ್ ನ್ಯೂಟ್ರಾನ್ ವಾಸ್ ಡಿಸ್ಕವರ್ಡ್ ಬೈ ಚಾಡ್ವಿಕ್. ಟ್ರೂನಾ ಫಾಲ್ಸ್? ತುಂಬಾ ಈಸಿ ಕ್ವಶನ್. ನ್ಯೂಟ್ರಾನ್ ಚಾಡ್ವಿಕ್ ಡಿಸ್ಕವರ್ ಮಾಡಿದ್ದಾರೆ. ಮತ್ತೆ ಇವತ್ತೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಗೊತ್ತಾ? 1-2-3 MCQ ಕೊಡ್ತಾರೆ ಪರ್ಟಿಕ್ಯುಲರ್ ಇದರಲ್ಲಿ. ಏನು? ಆಟಮ್ಸ್ ಆರ್ ಇಂಡಿವಿಜಬಲ್, ಅದು ಟ್ರೂನಾ ಫಾಲ್ಸ್ ಅಂತ ಕೇಳ್ತಾರೆ. ಮತ್ತೆ ನ್ಯೂಟ್ರಾನ್ಸ್ ಹ್ಯಾವ್ ಝೀರೋ ಚಾರ್ಜ್, ಇದು ಸಾಲ್ವ್ ಆ ಕ್ವಶನ್ ರೀತಿ ಕೇಳ್ತಾರೆ. ಓಕೆನಾ? ನೆಕ್ಸ್ಟ್ ಸೆಷನ್ ಅಲ್ಲಿ ಸ್ಟ್ರಕ್ಚರ್ ಆಫ್ ಆಟಮ್, ಯಾವ್ಯಾವ್ದು ಸೈಂಟಿಸ್ಟು ಯಾರ್ಯಾರು ಯಾವ್ಯಾವ ರೀತಿ ಅವ್ರ ಇಮ್ಯಾಜಿನ್ ಪ್ರಕಾರ ಈ ರೀತಿ ಇತ್ತು ಸ್ಟ್ರಕ್ಚರು, ಇಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇತ್ತು, ಇಲ್ಲಿ ಪ್ರೋಟಾನ್ಸ್ ಪ್ರೆಸೆಂಟ್ ಇತ್ತು, ಇಲ್ಲಿ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇತ್ತು, ಯಾವ ರೀತಿ ಮಾಡಿದ್ರು ಅಂತ ನೆಕ್ಸ್ಟ್ ಸೆಷನ್ ಅಲ್ಲಿ, ನೆಕ್ಸ್ಟ್ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಮೈ ಡಿಯರ್ ಎಲೆಕ್ಟ್ರಾನ್ಸ್ ನೀವು ಡಿಸ್ಕಷನ್ ಮಾಡೋಣ. ಅಲ್ಲಿ ತನಕ ನೀವು ನಗ್ನಗ್ತಾ ಇರಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಪ್ಲೀಸ್ ಡೋಂಟ್ ಫರ್ಗೆಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ವಿಡಿಯೋಗೆ ಮರಿಬೇಡಿ. ಮತ್ತೆ ಇವತ್ತಿನ ಸೆಷನ್ ಹೇಗೆ ಅನ್ಸುತ್ತಾ ಪ್ಲೀಸ್ ಗಿವ್ ಎನ್ ಪಾಸಿಬಲ್ ಏನು ಫೀಡ್ಬ್ಯಾಕ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಿಮ್ಮ ಸುಹಾಸರು ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ನಗ್ತಾ ಇರಿ, ಹ್ಯಾಪಿ ಆಗಿರಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಲೆಟ್ಸ್ ಸಿ ಇನ್ ಯುವರ್ ನೆಕ್ಸ್ಟ್ ಸೆಷನ್. ಬಾಯ್.